ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕರಿಗ. ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ಸಕಲೇಶಪುರದಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ 2ನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದು, ಈ ದಿನ ನಿಮ್ಮ ಮುಂದೆ ಒಂದು ಸ್ಫೂರ್ತಿದಾಯಕ ಕಥೆಗಳನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ. ಪ್ಯಾರಿಸ್ನಲ್ಲಿ ನಡೆದಂತಹ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದಂತಹ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುಗಳ ಜೀವನ ಚರಿತ್ರೆ ಕುರಿತು ತಿಳಿದುಕೊಳ್ಳೋಣ. ಇವರಿಗೆ ಅಂಗವೈಕಲ್ಯ ಕೇವಲ ದೇಹಕ್ಕಷ್ಟೇ, ಮನಸ್ಸಿಗಲ್ಲ, ಸಾಧನೆಗಲ್ಲ ಎಂಬಂತೆ ಅವರ ಹಲವಾರು ಆತ್ಮವಿಶ್ವಾಸದಿಂದ ಸಾಧಿಸಿದಂತಹ ಧೀರರ ಕಥೆಗಳನ್ನು ತಿಳಿದುಕೊಳ್ಳೋಣ. ಕಪಿಲ್ ಪರ್ಮಾರ್ ಮಧ್ಯಪ್ರದೇಶದ 24 ವರ್ಷದ ಕ್ರೀಡಾ ಸ್ಪರ್ಧಿ. ಕಪಿಲ್ ಪರ್ಮಾರ್ ಅವರು ಜೂಡೋ ಆಟದಲ್ಲಿ ಜಾದೂ ಮಾಡಿದರು. ಪುರುಷರ ಜೂಡೋ 60 kg J1 ವಿಭಾಗದಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇತಿಹಾಸದಲ್ಲೇ ಜೂಡೋ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟ ಕಪಿಲ್ ಪರ್ಮಾರ್ ಅವರು ಬದುಕುಳಿದಿದ್ದೇ ಪವಾಡ. ಮಧ್ಯಪ್ರದೇಶದ ಸಿವೋರ್ ಎಂಬ ಹಳ್ಳಿಯ ಟ್ಯಾಕ್ಸಿ ಚಾಲಕನ ಪುತ್ರನಾಗಿರುವ ಇವರು ಬಾಲ್ಯದಲ್ಲಿ ವಿದ್ಯುತ್ ಆಘಾತಕ್ಕೆ ಒಳಗಾಗಿದ್ದರು. ಹೊಲದಲ್ಲಿ ಆಟವಾಡುತ್ತಿದ್ದಾಗ ನೀರಿನ ಪಂಪನ್ನು ಆಕಸ್ಮಿಕವಾಗಿ ಸ್ಪರ್ಶಿಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು. ಭೂಪಾಲ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಯಿತು. 6 ತಿಂಗಳು ಕೋಮಾದಲ್ಲಿದ್ದ ಕಪಿಲ್ ಕಣ್ಣುಗಳಿಗೆ ತೀವ್ರ ಹಾನಿಯಾಗಿತ್ತು. ಪ್ರಜ್ಞೆ ಬಂದಾಗ ಅವರು 90% ದೃಷ್ಟಿ ಕಳೆದುಕೊಂಡಿದ್ದರು. ಇಲ್ಲಿಗೆ ಮಗನ ಬದುಕೇ ಮುಗಿಯಿತು ಎಂದು ಪೋಷಕರು ಕಣ್ಣೀರು ಹಾಕಿದ್ದರು. ವರ್ಷಗಳ ಬಳಿಕ ಚೇತರಿಸಿಕೊಂಡ ಅವರನ್ನು ಜೂಡೋ ಕ್ರೀಡೆ ಆಕರ್ಷಿಸಿತು. ಕಪಿಲ್ ಅವರ ಆಸಕ್ತಿಗೆ ಪೋಷಕರು ಮತ್ತು ಸಹೋದರರು ಜೀವ ತುಂಬಿದರು. ಕೋಚ್ ಭಗವಾನ್ ದಾಸ್ ಮತ್ತು ಮನೋಜ್ ಪ್ರೋತ್ಸಾಹದಿಂದ ಅಂಧರ ಜೂಡೋ ಪಯಣ ಶುರು ಮಾಡಿದರು. ಬಿಡುವಿನ ಸಮಯದಲ್ಲಿ ಜೀವನ ನಿರ್ವಹಣೆಗಾಗಿ ಅಪ್ಪನೊಂದಿಗೆ ಸೇರಿ ಚಹಾ ಮಾರಾಟ ಮಾಡುತ್ತಿದ್ದರು. ಹಂತ ಹಂತವಾಗಿ ಸಾಧನೆಯ ಮೆಟ್ಟಿಲನ್ನು ಏರಿದ ಅವರು ಪ್ಯಾರಿಸ್ನಲ್ಲಿ ಜಾದೂ ಮಾಡಿದರು. 2024ರ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪುರುಷರ 60 kg J1 ವಿಭಾಗದಲ್ಲಿ ಕಂಚಿನ ಪದಕ ಪಡೆದು ಸ್ಪರ್ಧೆಯಲ್ಲಿ ಕಪಿಲ್ ಅವರು ಬ್ರೆಜಿಲ್ನ ಎಲಿಯಟನ್ ಡಿ ಒಲೆರಾ ಅವರನ್ನು ಕೇವಲ 33 ಸೆಕೆಂಡ್ಗಳಲ್ಲಿ ಹಿಮ್ಮೆಟ್ಟಿಸಿ ಗಮನ ಸೆಳೆದರು. जब तू इन स्विंगर डालता है तो बैट्समैन को टेलीग्राम क्यों भेज रहा है कि तू इन स्विंगर डालता है? ग्रिप छुपा. ನಿತೀಶ್ ಕುಮಾರ್ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಚಿನ್ನವನ್ನು ಗೆದ್ದುಕೊಟ್ಟಂಥ ಧೀರ. ಹಿಮಾಚಲ ಪ್ರದೇಶದ ಮಂಡ್ಯ IIT ಪದವೀಧರ ನಿತೀಶ್ ಕುಮಾರ್ ಕಾಲಬಲವನ್ನೇ ನೆಚ್ಚಿಕೊಂಡಿರುವ ಫುಟ್ಬಾಲ್ಗೆ ಕ್ರೀಡೆ ಬಗ್ಗೆ ಆಸಕ್ತಿ ಹೊಂದಿದ್ದ. ನಿತೀಶ್ ಅವರ ಒಂದು ಕಾಲನ್ನು ನುಚ್ಚುಗಜ್ಜು ಮಾಡಿದ್ದು 2009ರಲ್ಲಿ ನಡೆದ ದುರ್ಘಟನೆ. ವಿಶಾಖಪಟ್ಟಣದಲ್ಲಿ ನಡೆದ ರೈಲು ಅಪಘಾತ ನಿತೀಶ್ ಅವರ ಬದುಕಿನ ಹಳಿ ತಪ್ಪಿಸಿತು. ಆಗ ಅವರ ವಯಸ್ಸು 15 ವರ್ಷ. ಎಡಗಾಲಿಗೆ ಗಂಭೀರ ಪೆಟ್ಟಾಗಿ ಸುಮಾರು 6 ತಿಂಗಳು ಹಾಸಿಗೆ ಹಿಡಿದಿದ್ದರು. ನಿಧಾನವಾಗಿ ಚೇತರಿಸಿಕೊಂಡ ಅವರು ಪುಣೆಯ ಕೃತಕ ಅಂಗ ಜೋಡಣಾ ಕೇಂದ್ರಕ್ಕೆ ಭೇಟಿ ನೀಡಿದರು. ಅಲ್ಲಿ ಗಾಯಗೊಂಡಿದ್ದ ಸೈನಿಕರ ಅಂಗ ಜೋಡಣೆಯ ನಂತರ ಸವಾಲುಗಳಿಗೆ ಸಜ್ಜಾಗುತ್ತಿದ್ದ ಪರಿಸ್ಥಿತಿಯನ್ನು ನೋಡಿ ತನ್ನಲ್ಲೂ ಮನೋಸ್ಥೈರ್ಯ ಬೆಳೆಸಿಕೊಂಡರು. ಕಲಿಕೆಯಲ್ಲೂ ಪ್ರತಿಭಾನ್ವಿತರಾಗಿದ್ದ ಅವರು IITಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ಈ ವೇಳೆ ಪ್ಯಾರಾ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ಆಗಿದ್ದ ಪ್ರಮೋದ್ ಭಗತ್ ಅವರೊಂದಿಗೆ ಆಕಸ್ಮಿಕ ಭೇಟಿ ಅವರ ಬದುಕಿಗೆ ಹೊಸ ದಿಕ್ಕು ತೋರಿತು. ವರ್ಷ ಕಳೆದಂತೆ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಕೌಶಲ್ಯ ವೃದ್ಧಿಸಿಕೊಂಡರು. 2016ರಲ್ಲಿ ಫರೀದಾಬಾದ್ನಲ್ಲಿ ನಡೆದ ಪ್ಯಾರಾ ರಾಷ್ಟ್ರೀಯ ಕೂಟದಲ್ಲಿ ಹರಿಯಾಣ ತಂಡವನ್ನು ಪ್ರತಿನಿಧಿಸಿ ಕಂಚಿನ ಪದಕ ಗೆದ್ದರು. ಅನಂತರದ್ದು ಯಶೋಗಾಥೆ. ಪ್ಯಾರಿಸ್ನಲ್ಲಿ ಚಿನ್ನದ ಸುಧಾರಣೆ ಮಾಡಿರುವ ಇವರು ಪ್ರಸ್ತುತ ವಿಶ್ವ ರ್ಯಾಂಕಿಂಗ್ನಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಪ್ರೀತಿ ಪಾಲ್ ಉತ್ತರ ಪ್ರದೇಶದ 23 ವರ್ಷದ ಯುವತಿ. ಇವಳು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 100 ಮತ್ತು 200 ಮೀಟರ್ ಓಟದ ಸ್ಪರ್ಧಿಯಾಗಿದ್ದಾರೆ. ನರಗಳ ದೌರ್ಬಲ್ಯ ಮೆಟ್ಟಿ ನಿಂತ ಪ್ರೀತಿ ಪಾಲ್ ಒಲಿಂಪಿಕ್ ಅಥವಾ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ಪದಕ ಜಯಿಸುವುದು ಭಾರತಕ್ಕೆ ಈ ತನಕ ಕನಸಿನ ಮಾತಾಗಿತ್ತು. ಆದರೆ ಉತ್ತರ ಪ್ರದೇಶದ ಮೀರತ್ನ ರೈತ ಕುಟುಂಬದ ಪ್ರೀತಿ ಪಾಲ್ ಈ 2 ಸ್ಪರ್ಧೆಗಳಲ್ಲಿ ಕಂಚಿನ ಕೊರಳಿಟ್ಟು ಇತಿಹಾಸ ಬರೆದಿದ್ದಾರೆ. ಪ್ಯಾರಿಸ್ನಲ್ಲಿ ಅಮೋಘ ಸಾಧನೆ ಮೆರೆದಿರುವ ಪ್ರೀತಿಯ ಬದುಕಿನ ಮಂಡಿ ಸರಳವಾಗಿರಲಿಲ್ಲ. ಅವರ ತಂದೆ ಸುನಿಲ್ ಕುಮಾರ್ ಪಾಲ್ ಹಾಲಿನ ಡೇರಿ ನಡೆಸುತ್ತಿದ್ದಾರೆ. 4 ಮಕ್ಕಳಲ್ಲಿ ಪ್ರೀತಿ 2ನೇವರು. ಹೈಪರ್ಟೋನಿಯಾ, ಅಕ್ಸಾಟಿಯಾ ಮತ್ತು ಅಥೋಟಿಸಿಸ್ ಕಾಯಿಲೆಗಳಿಂದಾಗಿ ಬಾಲ್ಯದಲ್ಲಿ ಪ್ರೀತಿ ಅವರ ಕಾಲುಗಳಲ್ಲಿ ನರಗಳು ದುರ್ಬಲವಾಗಿವೆ. ಆರಂಭದಲ್ಲಿ ಮೀರತ್ನಲ್ಲಿ ಚಿಕಿತ್ಸೆ ಕೊಡಿಸಿ
ನಂತರ ದೆಹಲಿಯ ಆಸ್ಪತ್ರೆಗೆ ಕೊರೆದಿದ್ದರು. ಅವರು ಗುಣಮುಖವಾಗಿರಲಿಲ್ಲ. ಸ್ಫೋಟ ಭಂಗಿಯಾಗಿ ಬದುಕಿನಲ್ಲಿ ಬಗ್ಗೆ ಪ್ರೀತಿಯನ್ನೇ ಕಳೆದುಕೊಂಡಿದ್ದರು. 6 ವರ್ಷಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ಯಾರಾ ಅಥ್ಲೆಟ್ಗಳ ಓಟ ಅವರ ಕಣ್ಣಿಗೆ ಬಿತ್ತು. ತಾನು ಯಾಕೆ ಟ್ರ್ಯಾಕ್ಗೆ ಇಳಿಯಬಾರದು ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತು. ಈ ಬಗ್ಗೆ ಮಾಹಿತಿ ಪಡೆದು ಕೋಚ್ ಗಜೇಂದ್ರ ಸಿಂಗ್ ಅವರಿಂದ ತರಬೇತಿ ಪಡೆದು 2018ರಲ್ಲಿ ಮೊದಲ ಬಾರಿ ರಾಜ್ಯ ಪ್ಯಾರಾ ಅಥ್ಲೆಟ್ನಲ್ಲಿ ಮಿಂಚು ಹರಿಸಿದ ಅವರು ನಂತರ ಹಿಂತಿರುಗಿ ನೋಡಿಲ್ಲ. ಪ್ಯಾರಾ ಒಲಿಂಪಿಕ್ನ ಒಂದೇ ಕೂಟದ ಟ್ರ್ಯಾಕ್ ವಿಭಾಗದಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಅಥ್ಲೆಟ್ ಅವರಾಗಿದ್ದಾರೆ. ಸಿತಲ್ ದೇವಿ ಜಮ್ಮು ಕಾಶ್ಮೀರದ 17 ವರ್ಷದ ಯುವತಿ. ಇವಳ ಬಿಲ್ಗಾರ್ತಿ ಆಟಗಾರ್ತಿಯಾಗಿದ್ದಾರೆ. ಇವರು ಇತ್ತೀಚೆಗೆ ನಡೆದ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ನಲ್ಲಿ 1 ಕಂಚು ಪದಕವನ್ನು ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ 2023 ಡಿಸೆಂಬರ್ನಲ್ಲಿ ನಡೆದ ಚೀನಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. 2 ತೋಳುಗಳಿಲ್ಲದ ಸಿತಲ್ ದೇವಿ ಆರ್ಚರಿಯ ಸಾಧನೆಯನ್ನು ಕಂಡು ವಿಶ್ವವೇ ಬೆರಗಾಗಿದೆ. ಕಾಲಿನಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಬಾಯಿಯಿಂದ ಬಾಣವನ್ನು ಬಿಗಿಗೊಳಿಸಿ ಗುರಿ ಇಡುವ ಇವರ ಕೌಶಲ್ಯ ಅಚ್ಚರಿ ಮೂಡಿಸಿದೆ. ಜಮ್ಮು ಕಾಶ್ಮೀರದ ಕಿನ್ವಾರ್ ಜಿಲ್ಲೆಯ ಕೃಷಿ ಕುಟುಂಬದ ಹಿನ್ನೆಲೆಯ ಮನ್ ಸಿಂಗ್ ಮತ್ತು ಶಕ್ತಿ ದೇವಿ ದಂಪತಿಯ ಮುದ್ದಿನ ಮಗಳು ಸಿತಲ್. ಹುಟ್ಟುವಾಗಲೇ ಕೈಗಳು ಬೆಳೆದಿರಲಿಲ್ಲ. ಅಪರೂಪದ ಪೊಕೊಮೆಯಾ ಎಂಬ ಕಾಯಿಲೆಗೆ ತುತ್ತಾಗಿದ್ದ ಆಕೆಗೆ ಕೈಗಳಿಲ್ಲ ಎಂಬ ಕೊರತೆ ಕಾಡದಂತೆ ಪೋಷಕರು ನೋಡಿಕೊಂಡಿದ್ದರು. ತೋಳುಗಳಿಲ್ಲದಿದ್ದರೂ ಮನೆಯ ಸುತ್ತಮುತ್ತಲಿನ ಮರಗಳನ್ನು ಸರಸರಣಿ ಏರುತ್ತಿದ್ದರು. ಅದೇ ಅಭ್ಯಾಸ ಇವರ ಶರೀರಕ್ಕೆ ಬಲ ತುಂಬಿತು. 2019ರಲ್ಲಿ ಕಿಶ್ವಾನರಲ್ಲಿ ಭಾರತೀಯ ಸೇನೆ ಆಯೋಜಿಸಿದ ಯುವ ಕ್ರೀಡಾಕೂಟದ ವೇಳೆ ಸಿತಲ್ ಅವರು ಕ್ರೀಡಾ ಸ್ಫೂರ್ತಿಯನ್ನು ಕಂಡು ಸೇನೆಯ ಅಧಿಕಾರಿಗಳು ಸಹಾಯಹಸ್ತ ಚಾಚಿದರು. ಬೆಂಗಳೂರಿನ ಮೇಜರ್ ಅಕ್ಷಯ್ ಮೆಮೋರಿಯಲ್ ಟ್ರಸ್ಟ್ನ ನೆರವು ದೊರಕಿತು. ಇದು ಅವರ ಆರ್ಚರಿ ಬದುಕಿಗೆ ಹೊಸ ದಿಕ್ಕನ್ನು ತೋರಿಸಿತು. ಆರಂಭದಲ್ಲಿ 27.5 kg ಭಾರದ ಬಿಲ್ಲನ್ನು ಎತ್ತಲು ಸಾಧ್ಯವಾಗದ ಪರಿಸ್ಥಿತಿ ಅವರದಾಗಿತ್ತು. ಬಿಲ್ಲು ಹಿಡಿಯಲು ಬಳಸುವ ಬ್ಯಾಂಡ್ನಿಂದಾಗಿ ಭುಜದಲ್ಲಿ ಅದೆಷ್ಟೋ ಬಾರಿ ಗಾಯವಾಗಿತ್ತು. ಆದರೆ ಹಂತ ಹಂತವಾಗಿ ಪರಿಣತಿ ಗಳಿಸಿದರು. ಪ್ಯಾರಿಸ್ನಲ್ಲಿ ವೈಯಕ್ತಿಕ ಸ್ಪರ್ಧೆಯಲ್ಲಿ ನಿರಾಸೆ ಅನುಭವಿಸಿದರು. ಮಿಶ್ರ ತಂಡ ಸ್ಪರ್ಧೆಯಲ್ಲಿ ರಾಕೇಶ್ ಕುಮಾರ್ ಅವರೊಂದಿಗೆ ಕಂಚಿನ ಪದಕ ಕೊರಳಿದ್ದರು. ಇವರ ಬಾಣ ಪ್ರಯೋಗದ ಕೌಶಲ ನೋಡಲೆಂದೇ ಪ್ರೇಕ್ಷಕರು ಸೇರಿದ್ದರು. ಅಲ್ಲಿ ಪದಕ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಕ್ರೀಡಾಪಟು ಕೂಡ ಆಗಿದ್ದಾರೆ. 2 ತೋಳುಗಳಿಲ್ಲದ ವಿಶ್ವದ ಮೊದಲ ಬಿಲ್ಗಾರ್ತಿಯಾಗಿರುವ ಸಿತಲ್ಗೆ ಅರ್ಜುನ್ ಪ್ರಶಸ್ತಿ ಲಭಿಸಿದೆ. ऐसे लगा हम खेल ही नहीं पहले ही कंधे घेर दोगे तो कैसे लड़ो. ಒಕಾಟೊ ಹೊಟೆಜೆ ಸೇಮಾ ಇವರು ನಾಗಾಲ್ಯಾಂಡಿನ 40 ವರ್ಷದ ಶಾಟ್ಪುಟ್ ಆಟಗಾರ. ಇವರ ಸಾಧನೆ ಏನೆಂದರೆ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ನಲ್ಲಿ ಕಂಚುವನ್ನು ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಸಹ ಕಂಚು, ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಪುರುಷರ ಶಾಟ್ಪುಟ್ನಲ್ಲೂ ಕಂಚು ಗೆದ್ದ ನಾಗಾಲ್ಯಾಂಡ್ನ ಒಕಾಟೊ ಹೊಟೆಜೆ ಸೇಮಾ ಅವರು ಭಾರತೀಯ ಸೇನೆಯ ಸೈನಿಕ. ಅವರು ಕೇವಲ 17 ವರ್ಷ ವಯಸ್ಸಿನಲ್ಲಿ ಸೇನೆಗೆ ಸೇರಿದ್ದರು. 2002ರಲ್ಲಿ ವಿಶೇಷ ಪಡೆಯ ಭಾಗವಾಗಿದ್ದ ಒಕಾಟೊ ಗಡಿ ನಿಯಂತ್ರಣ ರೇಖೆ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಈ ವೇಳೆ ಜಮ್ಮು ಕಾಶ್ಮೀರದ ಚೌಕಿಬಾಲ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನೆಲಬಾಂಬ್ ಸ್ಫೋಟಗೊಂಡು ಅವರ ಎಡಗಾಲಿನ ಮಂಡಿಯು ಕೆಳಭಾಗ ಛಿದ್ರಗೊಂಡಿತು. ಯುವ ಸೈನಿಕನ ಕನಸುಗಳು ಕಾಲಿನೊಂದಿಗೆ ನುಚ್ಚು ನೂರಾದರೂ ಎದೆಗುಂದಲಿಲ್ಲ. ತಮ್ಮ ನೋವನ್ನು ಮೆಟ್ಟಿ ನಿಲ್ಲಲು ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡರು. 32 ವರ್ಷ ವಯಸ್ಸಿನಲ್ಲಿ ಅವರು ಫಿಟ್ನೆಸ್ ನೋಡಿ ಸೇನೆಯ ಹಿರಿಯ ಅಧಿಕಾರಿಗಳು ಶಾಟ್ಪುಟ್ ಕ್ರೀಡೆಯತ್ತ ಗುರಿ ಕೇಂದ್ರೀಕರಿಸಲು ಪ್ರೋತ್ಸಾಹಿಸಿದರು. ರಾಕೇಶ್ ರಾವತ್ ಅವರ ಗರಡಿಯಲ್ಲಿ ಬೆಳ್ಳಿಯ ಸಾಧನೆ ಮಾಡಿದ್ದ ಒಕಾಟೊ ಪ್ಯಾರಿಸ್ನಲ್ಲಿ ವೈಯಕ್ತಿಕ ಅತ್ಯುತ್ತಮ 14.65 ಮೀಟರ್ ಸಾಧನೆಯೊಂದಿಗೆ ಭಾರತಕ್ಕೆ ಇವರ ಕಾಲು ಛಿದ್ರಗೊಂಡಿದ್ದು ಆದರೆ ಕನಸಲ್ಲ ಎಂಬುದನ್ನು ಸಾಬೀತುಪಡಿಸಿದರು. ರಾಜಸ್ಥಾನದ 22 ವರ್ಷದ ಯುವತಿ ಅವನಿ ಲೇಖರ. ಅವನಿ ಎಂದರೆ ಗೆಲುವು, ಅಪಘಾತವೆಂಬ ಆಘಾತ ಜೀವನದ ಗುರಿ ತಪ್ಪಿಸಲು ನೋಡಿದರೆ ಗಾಲಿ ಕುರ್ಚಿಯಲ್ಲೇ ಕುಳಿತು ಗುರಿ ಮುಟ್ಟಿದವರು ಶೂಟರ್ ಅವನಿ ಲೇಖರ. ಜೈಪುರ್ ಅವನಿ
ಆತಂಕದಿಂದಲೇ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಸಾಗಿದರು. 2012ರಲ್ಲಿ ಸಂಭವಿಸಿದ ಕಾರು ಆಘಾತ ಇವರನ್ನು ಗಂಭೀರವಾಗಿ ಗಾಯಗೊಳಿಸಿದ್ದು ಮಾತ್ರವಲ್ಲದೆ ಪಾರ್ಶ್ವವಾಯುವಿಗೂ ಈಡು ಮಾಡಿತು. ನಂತರ ಅವನಿ ಅನಿವಾರ್ಯವಾಗಿ ಆಶ್ರಯಿಸಿದ್ದು ಗಾಲಿ ಕುರ್ಚಿಯನ್ನು. ಆ ಕುರ್ಚಿಗೆ ಗಾಲಿಗೆ ಕೀಲಾದವರು ತಂದೆ ಪ್ರವೀಣ್ ಲೇಖರ. ಅವರು ಮಗಳಿದ್ದ ಬಿಲ್ಲುಗಾರಿಕೆಯ ಆಸಕ್ತಿಯನ್ನು ಗುರುತಿಸಿ ತರಬೇತಿ ಕೊಡಿಸಿದರು. ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಶೂಟರ್ ಅಭಿನವ್ ಅವರನ್ನು ಸ್ಫೂರ್ತಿಯಾಗಿಸಿಕೊಂಡಿದ್ದ ಅವನಿ ಆರ್ಚರಿಯಿಂದ ಶೂಟಿಂಗ್ನತ್ತ ಮುಖ ಮಾಡಿದರು. 2015ರಲ್ಲಿ ಕ್ರೀಡಾ ಲೋಕ ಪ್ರವೇಶಿಸಿದ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಪ್ಯಾರಾ ಒಲಿಂಪಿಕ್ ಇತಿಹಾಸದಲ್ಲಿ ಚಿನ್ನ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ ಸತತ 2 ಒಲಿಂಪಿಕ್ಗಳಲ್ಲಿ ಸ್ವರ್ಣ ಗೆದ್ದ ದೇಶದ ಮೊದಲ ಕ್ರೀಡಾಪಟು ಎನ್ನಿಸಿದರು. जब भी स्विंगर डालता है तो बैट्समैन को टेलीग्राम पे भेज रहा है कि तुम स्विंगर डालता है ಹಾಗೂ ಪದ್ಮಶ್ರೀ ग्रिप छुपा ಅಷ್ಟೇ ಅಲ್ಲದೆ ಇವರ ಸಾಧನೆ ಇನ್ನೂ ಅಪಾರವಾಗಿದೆ. ವಿಶ್ವ ಪ್ಯಾರಾ ಶೂಟಿಂಗ್ನಲ್ಲೂ ಸಹ 2 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಸಹ Buses entered Royal Stadium except Lords. If and when India reaches the final, we shall happily issue the